ಬ್ಯಾಂಗ್ಳೂರಲ್ಲಿ ಯಾವುದೇ ರೀತಿ ಈ ಕೋಚಿಂಗ್ ಅಥವಾ ತರಬೇತಿ ನೀಡುವುದಕ್ಕೆ ಯಾವುದೋ ಒಂದು ವ್ಯವಸ್ಥೆ ಇರಲಿಲ್ಲ. ಈಗಿನ ಕಾಲದಲ್ಲಿ ಕಾಂಪಿಟಿಷನ್ ಕೂಡ ತುಂಬ ಜಾಸ್ತಿ ಆಗಿದೆ. ಫಸ್ಟ್ ಟೈಮ್ ನಮ್ಮ ಹಿಸ್ಟ್ರಿಯಲ್ಲಿ ಕರ್ನಾಟಕದವರು ಆಗಿ ಮೊದಲನೇ ಸ್ಥಾನ ಪಡೆದಿದ್ದಾರೆ. ತೋರ್ವ ಮುಖ್ಯ ಅತಿಥಿಗಳಾಗಿ ಇವತ್ತು ನಮ್ಮೊಡನೆ ಇರತಕ್ಕಂಥ ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರ್ ಆಫ್ ವೈಲ್ಡ್ ಲೈಫ್ ಕರ್ನಾಟಕದಲ್ಲಿ ಇವರು ಸಾಕಷ್ಟು ಉನ್ನತ ಕಾರ್ಯಗಳನ್ನು ಮಾಡ್ತಾ ಇದ್ದು ನಮ್ಮೊಡನೆ ಇರುವಂಥ ಪುಷ್ಕರ್ ಸರ್ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ ಜೋರಾದ ಚಪ್ಪಾಳೆಯ ಮೂಲಕ. ವೇದಿಕೆ ಮೇಲೆ ಆಸೀನ್ ಇರುವ ಗಣ್ಯರೇ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಿತ್ರರೇ, ಬಂಧುಗಳೇ ಮತ್ತು ನೂತನಾಗಿ ಭಾರತೀಯ ಅರಣ್ಯ ಸೇವೆಗೆ ಆಯ್ಕೆ ಆಗಿರುವ ಎಲ್ಲ ಅಭ್ಯರ್ಥಿಗಳು, ಮೊದಲನೇದಾಗಿ ಎಲ್ಲ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ಗೆ ನನ್ನ ಕಡೆಯಿಂದ ಅಭಿನಂದನೆಗಳು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎರಡನೇ, ಇಂಡಿಯಾ ಫಾರ್ IAS ಅವರಿಗೆ ನಾನು ವಂದನೆಗಳು ಮತ್ತು ಅಭಿನಂದನೆಗಳು ಕೂಡ ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಸುಮಾರು 30 ವರ್ಷ ಹಿಂದೆ ಕರ್ನಾಟಕದಿಂದ ಈ ಯಾವುದೋ ಒಂದು ಅಖಿಲ ಭಾರತೀಯ ಸೇವೆಗೆ ಸೇರೋರು ನಂಬರ್ ಭಾಳ ಕಡಿಮೆ ಇತ್ತು. ಕಾರಣ ಬ್ಯಾಂಗ್ಳೂರಲ್ಲಿ ಯಾವುದೇ ರೀತಿ ಈ ಕೋಚಿಂಗ್ ಅಥವಾ ತರಬೇತಿ ನೀಡುವುದಕ್ಕೆ ಯಾವುದೋ ಒಂದು ವ್ಯವಸ್ಥೆ ಇರಲಿಲ್ಲ. ಬಟ್ ಈಗ ನಾವು ನೋಡಿದರೆ ಸಿವಿಲ್ ಸರ್ವಿಸ್ ಆಗಲಿ ಅಥವಾ ಫಾರೆಸ್ಟ್ ಸರ್ವಿಸ್ ಆಗಲಿ ಸಾಕಷ್ಟು ಜನ ಈಗ ಸೇವೆಗೆ ಸೇರ್ತಾ ಇದ್ದಾರೆ ಕರ್ನಾಟಕದಿಂದ. ಹಿಂದೆ ಆ ರೀತಿ ಒಂದು ಪ್ರಥೆ ದಿಲ್ಲಿ ಅವರು, ಲಕ್ನೋ ಅವರು ಅಥವಾ ಇನ್ನೂ ಬಿಹಾರ ಅವರು ಇವರು ಎಲ್ಲ ಸೇರ್ತಾಯಿದ್ರು. ಅಲ್ಲಿ ಟ್ಯೂಷನ್ಸ್ ಎಲ್ಲ ಚೆನ್ನಾಗಿ ಆಗ್ತಾಯಿತ್ತು. ಕೆಲವು ಜನ ಕರ್ನಾಟಕದಿಂದ ಕೂಡ ಇದ್ದರು. ಅವರು ಡೆಲ್ಲಿಗೆ ಹೋಗಿ ಅಲ್ಲಿ ಒಂದು ತರಬೇತಿ ಎಲ್ಲ ಪಡೆದು ಕೋಚಿಂಗ್ ಎಲ್ಲ ಪಡೆದು ಆವಾಗ ಈ ಒಂದು ಸೇವೆಗೆ ಬರಲಿಕ್ಕೆ ಸಾಧ್ಯವಾಗ್ತಾಯಿತ್ತು. ಈಗಿನ ಕಾಲದಲ್ಲಿ ಕಾಂಪಿಟಿಷನ್ ಕೂಡ ತುಂಬ ಜಾಸ್ತಿ ಆಗಿದೆ. ಹಿಂದಿನ ಕಾಲಕ್ಕಿಂತ ಈಗ ಲೆವೆಲ್ ಆಫ್ ದಿ ಕಾಂಪಿಟಿಷನ್ ಇಸ್ ಮಚ್ ಹೈಯರ್. ಸೊ ಇದರಲ್ಲಿ ಒಂದು ಯಶಸ್ವಿಯಾಗಿ ಒಂದು ಸೆಲೆಕ್ಷನ್ ಆಗೋದು ಭಾಳ ಒಂದು ನಮಗೆ ಅಭಿಮಾನ ಆಗ್ತಾಯಿದೆ, ಹೆಮ್ಮೆ ಆಗ್ತಾಯಿದೆ. ನೀವು ಎಲ್ಲರೂ ಭಾಳ ಒಂದು ಚೆನ್ನಾಗಿ ಮಾಡಿದಿರಿ. ಅದರಲ್ಲಿ ಕೂಡ ಮುಖ್ಯವಾಗಿ ಬಸವರಾಜ್ ಫಸ್ಟ್ ಟೈಮ್ ನಮ್ಮ ಹಿಸ್ಟ್ರಿಯಲ್ಲಿ ಕರ್ನಾಟಕದವರು ಆಗಿ ಮೊದಲನೇ ಸ್ಥಾನ ಪಡೆದಿದ್ದಾರೆ. ಇದು ತುಂಬ ಒಂದು ಖುಷಿದು ಹೆಮ್ಮೆಯಾದ ವಿಷಯ. ಇದೇ ರೀತಿ ಎಲ್ರದ್ದು ಒಂದು ಪೊಸಿಷನ್ಸ್ ಏನಿದೆ ಅದು ಭಾಳ ಚೆನ್ನಾಗಿ ತಗೊಂಡಿದ್ದೀರಿ. ಒನ್ ಫ್ಯಾಕ್ಟ್ ವಿಚ್ ವಿ ಆಲ್ ಹ್ಯಾವ್ ಕಮ್ ಟು ನೋ, ಈಗ ಹಿಂದಿನ ಕಾಲದಂಗೆ ಇಲ್ಲ. ಈಗ ಪ್ರಿಲಿಮ್ಸ್ IFS ಮತ್ತು ಬೇರೆ ಸಿವಿಲ್ ಸರ್ವಿಸ್ಗೆ ಒಂದೇ ಎಕ್ಸಾಮ್ ಮೂಲಕ ಆಗುತ್ತೆ, ಪ್ರಿಲಿಮ್ಸ್ ಮೂಲಕ ಆಗುತ್ತೆ. ಆ್ಯಂಡ್ ಪ್ರಿಲಿಮ್ಸಲ್ಲಿ ಕಟ್ ಆಫ್ ಫಾರ್ ದಿ IFS ಈಸ್ ಮಚ್ ಹೈಯರ್ ದ್ಯಾನ್ ರೆಸ್ಟ್ ಆಫ್ ದಿ ಸರ್ವಿಸಸ್. ದ್ಯಾಟ್ ಆಲ್ಸೋ ಶೋಸ್ ದ್ಯಾಟ್ ದಿ ಓವರ್ ಆಲ್ ಕಾಂಪಿಟಿಷನ್ ಲೆವೆಲ್ ಫಾರ್ ದಿ IFS ಈಸ್ ಮಚ್ ಹೈಯರ್. ಸೊ ದಿಸ್ ಈಸ್ ಒನ್ ಥಿಂಗ್. ಸೆಕೆಂಡ್ ಈಸ್, ಮೇಡಮ್ ಅವರು ಹೇಳಿದಂಗೆ ಈ ಅರಣ್ಯ ಸೇವೆ ಒಂದು ಅಭೂತಪೂರ್ವವಾದ ಒಂದು ಸೇವೆ ಇರೋದು. ಇಲ್ಲಿ ನೀವು ಒಂದು ಡ್ಯೂಟಿ ಮಾಡುವಾಗ ನೀವು ನೇಚರ್ ಜೊತೆಗೆ ಇರ್ತೀರಿ. ಆ ನೇಚರ್ಗೆ ಅಥವಾ ವನ್ಯಜೀವಿ ನೋಡೋದಕ್ಕೆ ಸುಮಾರು ಜನ ಆಸೆ ಪಡ್ತಾರೆ, ಅವರಿಗೆ ಅವಕಾಶ ಸಿಗೋದಿಲ್ಲ. ನಮಗೆ ಹಗಲು ರಾತ್ರಿ ಕಾಡಲ್ಲೇ ಇದ್ದು ಒಂದು ಕಾಡು ಸಂರಕ್ಷಣೆ ಮಾಡೋದಕ್ಕೆ ಒಂದು ಅವಕಾಶ ಸಿಗ್ತಾ ಇರೋದು, ಅಥವಾ ಕೋಟಿ ಕಟ್ಟಲೆ ಗಿಡಗಳು ನಾವು ನೆಟ್ಟಲಿಕ್ಕೆ ಒಂದು ಪ್ರತಿ ವರ್ಷ ಅವಕಾಶ ಸಿಗ್ತಾ ಇರೋದು. ಸೊ ವಿ ಆರ್ ಡೂಯಿಂಗ್ ಆಲ್ ಸೇಕ್ರೆಡ್ ವರ್ಕ್ಸ್ by getting our salary. Another important thing is, ನಾವು ನಮ್ಮ ಡಿಫೆನ್ಸಲ್ಲಿ ಇರ್ತಕ್ಕಂಥ ಎಲ್ಲರಿಗೆ ನಾವು ತುಂಬ ಮರ್ಯಾದೆ ಕೊಡ್ತೇವೆ, ಯಾಕಂದರೆ ದೇ ಆರ್ ಪ್ರೊಟೆಕ್ಟಿಂಗ್ ಅವರ್ ಬಾರ್ಡರ್ಸ್. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಟು ರಿಯಲೈಸ್ ಈಸ್, ಅವರಿಗಿಂತ ಜಾಸ್ತಿ ಇಂಪಾರ್ಟೆಂಟ್ ಕೆಲಸ ನಮ್ಮ ಅರಣ್ಯ ಇಲಾಖೆ ಅವರು ಮಾಡ್ತಾರೆ. ಕಾರಣ ನಮ್ಮ ಎಲ್ಲರಿಗೆ ಬದುಕಲಿಕ್ಕೆ ಜಮೀನಿಗಿಂತ ಜಾಸ್ತಿ ಇಂಪಾರ್ಟೆಂಟ್ ಇರೋದು ವಾಯು ಮತ್ತು ನೀರು. ಅದು ಎಲ್ಲಿಂದ ಬರುತ್ತೆ? ಇಫ್ ವಿ ಡು ನಾಟ್ ಪ್ರೊಟೆಕ್ಟ್ ಅವರ್ ಫಾರೆಸ್ಟ್, ವಿ ವಿಲ್ ಲೂಸ್ ದಿ ಮ್ಯಾನ್ಕೈಂಡ್ ಫ್ರಮ್ ದಿಸ್ ಪ್ಲಾನೆಟ್. ಸೊ ದೆನ್ ದಿ ಬಾರ್ಡರ್ಸ್ ಆಫ್ ಒನ್ ಕಂಟ್ರಿ ಆ್ಯಂಡ್ ಅದರ್ ಕಂಟ್ರಿ ಈಸ್ irrelevant. So the job which we are doing is the most important job, even though the recognition is not there. But we have to keep on doing our best. Last point which I would like to say is that I have been associated with this service for last 55 years. It's not that I have served for 55 years, I have served for 32 years. But 23 years earlier also, I was born in a forest family. My father retired as PCCF of Bihar and Jharkhand. As a child, I was born in this, the forest service. I liked this service, and my childhood ambition was to get into this forest service only.
I did not write any other exam, just one exam in my life, and that was Forest Service. Got into it. And after serving for 32 years also, I still say out of all the services, including all the other two All India services, this is the best service. This is the service where you can really get satisfaction of doing something good without getting too much of the pressures from outside. We can do our job, we can work for the nature, and that is the advantage of the Indian Forest Service. ಸೊ ಇಲ್ಲಿ ಇಡೀ ದೇಶದಲ್ಲಿ ಯಾವುದು ಕ್ಯಾಡರ್ ಸಿಗಲಿ, ಎಲ್ಲ ಕಡೆ ಒಂದು ಕೆಲಸ ಮಾಡೋದಕ್ಕೆ ಒಳ್ಳೆಯ ಅವಕಾಶ ಇದೆ. ದಯವಿಟ್ಟು ಅದು ಉಪಯೋಗಿಸ್ಬೇಕು. ಮತ್ತು ಫಾರ್ ಯಂಗ್ಸ್ಟರ್ಸ್ ಐ ಆಲ್ವೇಸ್ ಕೀಪ್ ಆನ್ ಟೆಲ್ಲಿಂಗ್ ದ ವೇ ಯು ಹ್ಯಾವ್ prepared and put in extra effort to get into the service. After getting into the service also, for your life, for your career, always make extra effort to be at the top rather than being a mediocre in the service. So with these few words, I would like to thank the organizers for giving me an opportunity to speak here. Wish you all the best. Thank you very much.